ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಟೀ ಜೊತೆಗೆ ಸಂಜೆ ಹೊತ್ತು ಏನಾರ ಸ್ನ್ಯಾಕ್ಸ್ ಬೇಕೇ ಬೇಕಾಗುತ್ತಲ್ಲ, ಅದು ಯೂಸ್ ಟು ಇಟ್ ಆಗಿದ್ದೀವಿ. ಟೀ ಜೊತೆಗೆ ಅಟ್ಲೀಸ್ಟ್ ಬಿಸ್ಕೆಟ್ ಆದರೂ ಇರಬೇಕು, ಇಲ್ಲ ಏನಾರ ಸ್ನ್ಯಾಕ್ಸ್ ಬೇಕೇ ಬೇಕು. ನಾನು ಇವಾಗ ನಿಮ್ಮ ಹತ್ರ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ಸ್ನ್ಯಾಕ್ಸ್ ರೆಸಿಪಿ, ಅದು ಕಳ್ಳೆಪುರಿ ಒಗ್ಗರಣೆ. ಹೆಂಗ್ ಮಾಡ್ತೀವಿ, ನಮ್ಮ ಸ್ಟೈಲ್ ನಾವ್ ಹೆಂಗ್ ಮಾಡ್ತೀವಿ ಅಂತ ಆ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಹತ್ರ. ನೋಡಿ ಹೆಂಗ್ ಮಾಡ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಮನೆ ಮುಂದೆ ಚಿಕ್ಕದಾಗಿ ಎಳೆ ರಂಗೋಲಿ ಹೆಂಗ್ ಬಿಡೋದು ಅಂತಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಚಿಕ್ಕದಾಗಿ ಈಸಿಯಾಗಿ ಸಿಂಪಲ್ ಆಗಿ ಈಸಿಯಾಗಿ ಬಿಡ್ಬೋದು, ಚುಕ್ಕಿ ಇಲ್ದೇ ಇರೋ ಅಂತ ಎಳೆ ರಂಗೋಲಿ. ನೋಡಿದ್ರಲ್ಲ, ಈಸಿಯಾಗಿ ಸಿಂಪಲ್ ಆಗಿ ಎಳೆ ರಂಗೋಲಿನ ಹೇಗೆ ಬಿಡೋದು ಅಂತ. ಚುಕ್ಕಿ ಇಲ್ದೇರೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೊಸ್ಲು ಮುಂದೆ ಚಿಕ್ಕದಾಗೂ ಬಿಡ್ಬೋದು. ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ದೊಡ್ಡದಾಗೂ ಬಿಡ್ಬೋದು. ರಂಗೋಲಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಇವಾಗ ಕಳ್ಳೆಪುರಿ ಒಗ್ಗರಣೆಗೆ ಮಾಡೋಕ್ಕೆ ಬೇಕಾಗಿರುವಂಥ ರೆಸಿಪಿ: ಕರಿಬೇವು, ಹಾಗೆ ಜಜ್ಜಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಣಮೆಣಸಿನ್ಕಾಯಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ ಕಳ್ಳೆಪುರಿ ಒಗ್ಗರಣೆಗೆ. ಇದ್ರ ಜೊತೆಗೆ ಬೂಂದಿನೂ ಆ್ಯಡ್ ಮಾಡ್ಕೋಬೋದು, ಚೋಚೋನೂ ಆ್ಯಡ್ ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಜಜ್ಕೋತೀನಿ. ಸಿಪ್ಪೆ ಬಿಡಿಸಿದ್ರು ಪರವಾಗಿಲ್ಲ, ಅಲ್ಲ ಸಿಪ್ಪೆ ಇದ್ರೂ ಪರವಾಗಿಲ್ಲ. ಸಿಪ್ಪೆ ಇದ್ರೂ ರುಚಿಯಾಗಿರುತ್ತೆ. ಸಿಪ್ಪೆ ಬಿಡಿಸಿದ್ರೆ ಏನೊಂದು ಅಡ್ವಾಂಟೇಜ್ ಅಂದರೆ ತಿಂತಾ ಬಾಯಿಗೆ ಸಿಕ್ಕಿದಾಗ ಸಿಪ್ಪೆ ಸಿಗಲ್ಲ. ಹಂಗೆ ಹಾಕೊಂಡ್ರು ಚೆನ್ನಾಗಿರುತ್ತೆ. ಜಜ್ಕೊಂಡು ಹಾಕೊಳ್ಳಿ. ಕಳ್ಳೆಪುರಿ ಒಗ್ಗರಣೆಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಾಯ್ತಲ್ಲ. ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ಬಾಣಲಿ ಇಟ್ಕೊಳ್ಳಿ. ಬಾಣಲಿನೋ ಪ್ಯಾನೋ ನಿಮ್ಗೆ ಯಾರು ಇಷ್ಟ ಆಗುತ್ತೆ ಅದು. ಆಮೇಲೆ ಪ್ಯಾನ್ನ ಚೆನ್ನಾಗಿ ಕಾಯಿಸ್ಕೊಂಡಾದ್ಮೇಲೆ 2 to 3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಬಿಕಾಸ್ ಕಳ್ಳೆ ಬೀಜ, ಉರ್ಗಡ್ಲೆ ಎಲ್ಲ ಹುರ್ಕೋಬೇಕಲ್ಲ, ಅದಕ್ಕೆ. ಇವಾಗ ಪ್ಯಾನ್ ಕಾಯ್ದಾದ್ಮೇಲೆ ಅದಕ್ಕೆ ನೀವು 3 to 4 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಬೇಕಾಗತ್ತೆ. ಎಣ್ಣೆ ಹಾಕೊಂಡಾದ್ಮೇಲೆ ಎಣ್ಣೆ ಕಾಯ್ದಿದ್ಯಾ ಅಂತ ನೋಡ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಉರ್ಗಡ್ಲೆನ ಹಾಕೊಳ್ಳಿ. ಉರ್ಗಡ್ಲೆನ ಚೆನ್ನಾಗಿ ಹುರ್ಕೊಳ್ಳಿ. ಉರ್ಗಡ್ಲೆ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕಳ್ಳೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ. ಕಳ್ಳೆ ಬೀಜ ಚೆನ್ನಾಗಿ ಹುರ್ಕೊಳ್ಳಿ. ಎರಡು ಕ್ರಿಸ್ಪಿಯಾಗೇ ಇರಬೇಕು, ಗರಂ ಅಂತ ಆಗಬೇಕು. ಬಿಕಾಸ್ ಮೆತ್ತಿಗೆ ಹಾಕ್ಬಿಟ್ರೆ ಅದು ಸರಿ ಹೋಗಲ್ಲ, ತಿನ್ನಕ್ಕಾಗೋದು ಇಲ್ಲ ಕಳ್ಳೆಪುರಿ. ಈ ಕಡೆ ಕಳ್ಳೆಪುರಿ ಕರಂ ಅಂದರೆ ಇದು ನಮಗೆ ಮೆತ್ತಗೆ ಸಿಕ್ಕರೆ ರುಚಿ ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉರ್ಗಡ್ಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಕಳ್ಳೆ ಬೀಜನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎರಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ಇದಕ್ಕೆ ನೀವು ಕರಿಬೇವನ್ನ ಆ್ಯಡ್ ಮಾಡಿ. ಕರಿಬೇವನು ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೀವು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಾದ್ಮೇಲೆ ನಾವು ಜಜ್ಕೊಂಡಿರೋ ಅಂತ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು, ಹಾಗೆ ಕಳ್ಳೆಪುರಿನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕಳ್ಳೆಪುರಿನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅಕಸ್ಮಾತ್ ಕಳ್ಳೆಪುರಿ ಮೆತ್ತಿಗಾಗೋಗಿದ್ರೆ ಅದು ಕ್ರಿಸ್ಪಿ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸೂಪರ್ ಡೂಪರ್ ಆಗಿರೋ ಅಂತ ಕಳ್ಳೆಪುರಿ ಒಗ್ಗರಣೆ ರೆಡಿ ಆಗುತ್ತೆ. ನೀವು ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ಬೋದು. ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ನೀವು ಮನೇಲಿ ಟ್ರೈ ಮಾಡಿ. ಚಿಕ್ಕವರಿಂದ ದೊಡ್ಡವ್ರ ಗಂಟನೂ ತುಂಬ ಇಷ್ಟ ಆಗುವಂಥ ರೆಸಿಪಿ, ಹಾಗೆ ಟೈಮ್ ಪಾಸ್ ರೆಸಿಪಿ ಅಂತಲೂ ಹೇಳ್ಬೋದು. ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನನಗೂ ಗೊತ್ತಾಗುತ್ತೆ ನಾ ಮಾಡ್ತಿರೋ ರೆಸಿಪಿ ನನ್ನ ಸಬ್ಸ್ಕ್ರೈಬರ್ಸು ಟ್ರೈ ಮಾಡ್ತಿದ್ದಾರೆ ಅಂತ. ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸ್ನ್ಯಾಕ್ಸ್ ರೆಸಿಪಿ ನೋಡೋದಲ್ಲ, ಕಳ್ಳೆಪುರಿ ಒಗ್ಗರಣೆ ಹೆಂಗ್ ಮಾಡೋದು ಅಂತ. ನಿಜ ಹೇಳ, ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಕಳ್ಳೆಪುರಿ ಒಗ್ಗರಣೆ. ತುಂಬಾ ಚೆನ್ನಾಗಿರುತ್ತಂತೆ ಟೀ ಜೊತೆಗೆ. ಒಂದು ಸಿಪ್ ಟೀ
ಸ್ವಲ್ಪ ಕಳೆಪುರಿ ಒಗ್ಗರಣೆ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಮಾಡಿ ಇಟ್ಕೊಂಡ್ರೆ ಅವತ್ತೇ ಅಲ್ಲ, ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗಲೂ ತಿನ್ಬೋದು, ಮಾಡಿ ಇಟ್ಕೋಬೋದು, ಅದೇನು ಹಾಳಾಗಲ್ಲ. ರೆಸಿಪಿನ ನೋಡಿದ್ರಿ ಅನ್ಕೋತೀನಿ. ನೀವು ಟ್ರೈ ಮಾಡಿ ಒಂದ್ಸಲಿ ರೆಸಿಪಿನ ಮನೇಲಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಕಳೆಪುರಿ ಒಗ್ಗರಣೆ ಅಂತೂ ಮಾಡೇ ಮಾಡ್ತಾರೆ. ಅದು ಸಂಜೆ ಟೈಮ್ಗೆ ಬೆಸ್ಟ್ ಕಾಂಬಿನೇಷನ್. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ. ಏನಪ್ಪ ಅದು ವಿಷಯ ಅಂದರೆ, ನಾನು ನನ್ನ ತಂಗಿ ಹಿಂಗೆ ಸಂಜೆ ಹೊತ್ತು ಆಚೆ ಹೋಗೋಣ ಅಂತ ಹೊಟ್ಟಿರ್ಬೇಕಾದ್ರೆ ನನಗೆ ನನ್ನ ತಂಗಿಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನಪ್ಪ ಅದು ಎಕ್ಸ್ಪೀರಿಯನ್ಸ್ ಅಂದರೆ, ಅಲ್ಲಿ ಒಬ್ರು ಮನೆ ಗುರುಪ್ರವೇಶ ನಡೀತಿದ್ರು. ಅವ್ರ ಮನೆಗೆ ದೇವ್ರನ್ನ ಕರೆಸಿದ್ರು. ಎಷ್ಟು ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ಊರಿಂದ ದೇವ್ರನ್ನ ಕರ್ಕೊಂಡ್ಬಂದಿದ್ರು. ಆ ದೇವ್ರಿಗೆ ಟಮಟೆ ವಾಲ್ಗ ಎಲ್ಲ ಜೊತೆಗೆ ಬಂದಿತ್ತು. ಎಷ್ಟು ಚೆನ್ನಾಗಿ ದೇವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು ಅಂದರೆ, ಅವರು ಎಂಟೈರ್ ಜನ ಎಲ್ಲ ನಿಂತಿದ್ವಿ. ಹೋಗೋರೆಲ್ಲನು ಅವ್ರ ಕೆಲಸ ಎಲ್ಲ ಬಿಟ್ಟು ದೇವ್ರನ್ನ ನೋಡ್ಕೊಂಡು ನಿಂತಿದ್ರು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಟಮಟೆ ವಾಲ್ಗಾಯಿಂದ ಒಳಗೆ ಕರ್ಕೊಂಡ್ರು. ನಾನಂತೂ ದೇವ್ರನ್ನ ನಂಬ್ತೀನಿ. ಎಷ್ಟು ಚೆನ್ನಾಗೆ ಅಂದರೆ, ಎಷ್ಟು ಪ್ಯೂರು, ಅವರೆಷ್ಟು ನಿಷ್ಠೆ ಶಕ್ತಿ. ಅದು ಹೆಣ್ದೇವರು. ಅವರು 2-3 ಸಲ ಮುಂದೆ ಹಿಂದೆ ಅಂತ ಓಡಾಡ್ಕೊಂಡು ಫೈನಲಿ ದೇವ್ರಿಗೆ ಚೆನ್ನಾಗಿ ಪೂಜೆ ಮಂಗಳಾರತಿ ಎಲ್ಲ ಮಾಡಿ ಅವ್ರ ಮನೆಯವರೆಲ್ಲ ಬೇಡ್ಕೊಂಡು ಒಳಗೆ ಕರ್ಕೊಂಡ್ರು. ಇದೊಂದು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವಂತೂ ಅಲ್ಲೇ ನಿಂತಿದ್ವಿ. ದೇವ್ರು ಹಿಂದೆ ಮುಂದೆ ಹೋಗಿ ಬಂದು ಮಾಡ್ತಾ ಇದ್ರು. ನಮಗೂ ಒಳ್ಳೆ ದರ್ಶನ ಕೊಟ್ಟು ನಮ್ಮ ಮುಂದೆನೂ ಬಂದಾಗ ಮೈಯಲ್ಲೆಲ್ಲ ಬರೋದು ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ಬೇಕು. ಯಾಕಪ್ಪ ಇವ್ರು ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಎಷ್ಟೊಂದ್ ಜನ ಹೇಳ್ತಾರೆ, ನಾನು ದೇವ್ರನ್ನ ನಂಬಲ್ಲಪ್ಪ, ನಾನು ನನ್ನ ಕೆಲ್ಸನ ನಂಬ್ತೀನಿ, ನಂಗೆ ಗೊತ್ತಿಲ್ಲಪ್ಪ ದೇವ್ರು ಇದಾರೋ ಇಲ್ವೋ ಅಂತ ಎಷ್ಟೊಂದ್ ಜನ ಮಾತಾಡ್ಕೋತಾರೆ. ಹೌದು, ಎಷ್ಟೊಂದ್ ಜನದ ಪ್ರಕಾರ ದೇವ್ರು ನಮ್ ಕೆಲ್ಸ. ಹೌದು, ಕಾಯಕವೇ ಕೈಲಾಸ, ಇಲ್ಲ ಅಂತ ಯಾರು ಹೇಳಲ್ಲ. ಬಟ್ ದೇವ್ರನ್ನ ನಂಬೋರು ಇರ್ತಾರೆ, ದೇವ್ರನ್ನ ನಂಬದೇ ಇರೋನು ಇರ್ತಾರೆ. ಅದ್ರ ಬಗ್ಗೆ ನಾ ಮಾತಾಡಕ್ ಹೋಗಲ್ಲ. ಬಟ್ ನಾನಂತೂ ದೇವ್ರನ್ನ ನಂಬ್ತೀನಿ. ನನ್ನ ನಂಬಿಕೆ ಪ್ರಕಾರ ಏನೇ ಒಂದು ಆಗ್ಬೇಕಂದ್ರೂ ಅದಕ್ಕೆ ದೇವ್ರ ಪರ್ಮಿಷನ್ ಇರಬೇಕು ಅಂತಾನೆ ನಾನು ನಂಬ್ತೀನಿ. ಸೊ ದಟ್ ಈ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಕಣ್ಣಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಆ ದೇವ್ರ ಪವರು, ಅವ್ರ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂದರೆ, ಫೈನಲಿ ದೇವ್ರನ್ನ ಒಳಗೆ ಕರ್ಕೊಂಡೋದ್ರು. ನಮಗಂತೂ ತುಂಬ ಖುಷಿ ಆಯಿತು. ಆ ಟೈಮ್ ಎಷ್ಟು ಬೇಗ ಹೋಯ್ತು. ಅಲ್ಲಿ ನಾವೊಂದು ಅರ್ಧ ಗಂಟೆ ನಿಂತ್ಕೊಂಡು ದೇವ್ರನ್ನ ಮೆರವಣಿಗೆ ನೋಡಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ಅಲ್ಲ? ಫುಲ್ ವಿಡಿಯೋನ ನೋಡಿ, ವಿಡಿಯೋನ ಲೈಕ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಗ್ಯಾಲರಿನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.